ಅನಾವರಣ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬಸವಣ್ಣ ಅವ್ರದ್ದು ಒಂದು ಫೋಟೋ ಇರಬೇಕು ಎಲ್ಲ ಕಡೆ ಅಂತ ಒಂದು ಮಾಡಿದ್ದಾರೆ. ಯಾವ್ದು ನಾವು ಮಾಡಿದ ಕೆಲಸ ಕೆಟ್ಟದ್ದು ಹೇಳಿ? ಸ್ಟಾರ್ಟಪ್ಗಳು ಈ ದೇಶದಲ್ಲೇ ನಂಬರ್ 1. ಕಾಂಗ್ರೆಸ್ ಸರ್ಕಾರ SM ಕೃಷ್ಣ ಅವ್ರ ಕಾಲದಲ್ಲಿ ಬಂದಂಥ ಯೋಜನೆಗಳಿಂದ ಬೆಂಗಳೂರಲ್ಲಿ ಇವತ್ತು IT-BT ಇದೆ ಸರ್. ಬೆಂಗಳೂರಲ್ಲಿ 40 ಲಕ್ಷ ಜನ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಸಂಬಳ ತಗೊಳ್ಳುವಂಥ IT ಕಂಪ್ನಿಗಳಿದ್ದಾವೆ. ಪ್ರಪಂಚದಲ್ಲಿ 500 ಫಾರ್ಚ್ಯೂನ್ 500 ಕಂಪ್ನಿ ಇದ್ದರೆ ಅದರಲ್ಲಿ 400 ಕಂಪ್ನಿದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೆಂಗಳೂರಲ್ಲಿ ಆಗ್ತದೆ. ನೀವು ಲಂಡನ್ನಲ್ಲಿ ಕೂತ್ಕೊಂಡು ನೀನು ಟ್ರೈನ್ ಎಷ್ಟೊತ್ತಿಗೆ ಬರ್ತದೆ ಅಂದರೆ ಇಲ್ಲಿಂದ ಆನ್ಸರ್ ಮಾಡ್ತಾರೆ 5:10 AM ಅಂತ. ಅಂಥ ಸಿಸ್ಟಮ್ ಬೆಂಗಳೂರಲ್ಲಿದೆ ಸರ್. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರಗಳು ಅಲ್ಲ. ನೀವೇನು ಮಾಡಿದಿರಿ ನೀವು ಹೇಳುವಾಗ ಒಂದೇ ಒಂದು ಮನೆ ಕಟ್ಟಲಿಲ್ಲ ಸರ್ ಇವ್ರ ಕಾಲದಲ್ಲಿ. ಈಗ ಜಮೀರ್ ಅಹಮದ್ ಅವರೇ ಎಷ್ಟು 1,80,000 ಮನೆ ಕಟ್ಟಿದ್ದೀರಾ? ಈಗ 1,80,000 ನಾವು 8 ತಿಂಗಳಲ್ಲಿ ಕಟ್ಟಿದ್ದೀವಿ. ಈ 5 ವರ್ಷದಲ್ಲಿ 5 ಲಕ್ಷ ಮನೆ ಕಟ್ಟಿಲ್ಲ. 8 ತಿಂಗಳಲ್ಲಿ ಪೂಜಾರ ನೀವು ಮಾತಾಡೋದ್ರಿ ಹೇಳಿದ್ರೆ ನಾನು ಕೇಳ್ಕೊಂಡು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ನೀವು ಕೇಳಿದ ಹೇಳ್ತಾರೆ ಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ 2015ರಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು 2015ರಿಂದ 23ವರೆಗೂ ಯಾರೂ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಸರ್ಕಾರ ಇತ್ತು 2015ರಲ್ಲಿ ಸಿದ್ದರಾಮಯ್ಯ ಅವರು ಸ್ಯಾಂಕ್ಷನ್ ಮಾಡಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರದ ಬಿಜೆಪಿ 4 ವರ್ಷ ತಪ್ಪಿದ್ರೆ ನೀವು ಒಂದ್ ಮನೇನು ಕೊಡಕ್ಕೆ ಸಾಧ್ಯ ಆಗಿಲ್ಲ. 1,00,000 ಒಟ್ಟಾಗಿ 2,00,000 ಈಗ ಮಾನ್ಯ ಮುಖ್ಯಮಂತ್ರಿಗಳು ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ಕಾಗಲ್ಲ ಅಂತ ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ. ಈಗ ಈ ತಿಂಗಳಲ್ಲಿ 8ನೇ ತಾರೀಕಿಗೆ ನಾವು 36,000 ಮನೆಗಳು ನೀವು ಕೊಡಕ್ ಸಾಧ್ಯ ಆಗ್ಲಿಲ್ಲ. ನಾವು ಕೊಡ್ತಾ ಇದೀವಿ, ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು. ಕೊಡಕ್ ಸಾಧ್ಯ ಹೇಳ್ತೀವಿ ನಾವು. ಅನಾವರಣ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬಸವಣ್ಣ ಅವ್ರದ್ದು ಒಂದು ಫೋಟೋ ಇರಬೇಕು ಎಲ್ಲ ಕಡೆ ಅಂತ ಒಂದು ಮಾಡಿದ್ದಾರೆ. ಯಾವ್ದು ನಾವು ಮಾಡಿದ ಕೆಲಸ ಕೆಟ್ಟದ್ದು ಹೇಳಿ? ಸ್ಟಾರ್ಟಪ್ಗಳು ಈ ದೇಶದಲ್ಲೇ ನಂಬರ್ 1. ಕಾಂಗ್ರೆಸ್ ಸರ್ಕಾರ SM ಕೃಷ್ಣ ಅವ್ರ ಕಾಲದಲ್ಲಿ ಬಂದಂಥ ಯೋಜನೆಗಳಿಂದ ಬೆಂಗಳೂರಲ್ಲಿ ಇವತ್ತು IT-BT ಇದೆ ಸರ್. ಬೆಂಗಳೂರಲ್ಲಿ 40 ಲಕ್ಷ ಜನ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಸಂಬಳ ತಗೊಳ್ಳುವಂಥ IT ಕಂಪ್ನಿಗಳಿದ್ದಾವೆ. ಪ್ರಪಂಚದಲ್ಲಿ 500 ಫಾರ್ಚ್ಯೂನ್ 500 ಕಂಪ್ನಿ ಇದ್ದರೆ ಅದರಲ್ಲಿ 400 ಕಂಪ್ನಿದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೆಂಗಳೂರಲ್ಲಿ ಆಗ್ತದೆ. ನೀವು ಲಂಡನ್ನಲ್ಲಿ ಕೂತ್ಕೊಂಡು ನೀನು ಟ್ರೈನ್ ಎಷ್ಟೊತ್ತಿಗೆ ಬರ್ತದೆ ಅಂದರೆ ಇಲ್ಲಿಂದ ಆನ್ಸರ್ ಮಾಡ್ತಾರೆ 5:10 AM ಅಂತ. ಅಂಥ ಸಿಸ್ಟಮ್ ಬೆಂಗಳೂರಲ್ಲಿದೆ ಸರ್. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರಗಳು ಅಲ್ಲ. ನೀವೇನು ಮಾಡಿದಿರಿ ನೀವು ಹೇಳುವಾಗ ಒಂದೇ ಒಂದು ಮನೆ ಕಟ್ಟಲಿಲ್ಲ ಸರ್ ಇವ್ರ ಕಾಲದಲ್ಲಿ. ಈಗ ಜಮೀರ್ ಅಹಮದ್ ಅವರೇ ಎಷ್ಟು 1,80,000 ಮನೆ ಕಟ್ಟಿದ್ದೀರಾ? ಈಗ 1,80,000 ನಾವು 8 ತಿಂಗಳಲ್ಲಿ ಕಟ್ಟಿದ್ದೀವಿ. ಈ 5 ವರ್ಷದಲ್ಲಿ 5 ಲಕ್ಷ ಮನೆ ಕಟ್ಟಿಲ್ಲ. 8 ತಿಂಗಳಲ್ಲಿ ಪೂಜಾರ ನೀವು ಮಾತಾಡೋದ್ರಿ ಹೇಳಿದ್ರೆ ನಾನು ಕೇಳ್ಕೊಂಡು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ನೀವು ಕೇಳಿದ ಹೇಳ್ತಾರೆ ಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ 2015ರಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು 2015ರಿಂದ 23ವರೆಗೂ ಯಾರೂ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಸರ್ಕಾರ ಇತ್ತು 2015ರಲ್ಲಿ ಸಿದ್ದರಾಮಯ್ಯ ಅವರು ಸ್ಯಾಂಕ್ಷನ್ ಮಾಡಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರದ ಬಿಜೆಪಿ 4 ವರ್ಷ ತಪ್ಪಿದ್ರೆ ನೀವು ಒಂದ್ ಮನೇನು ಕೊಡಕ್ಕೆ ಸಾಧ್ಯ ಆಗಿಲ್ಲ. 1,00,000 ಒಟ್ಟಾಗಿ 2,00,000 ಈಗ ಮಾನ್ಯ ಮುಖ್ಯಮಂತ್ರಿಗಳು ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ಕಾಗಲ್ಲ ಅಂತ ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ. ಈಗ ಈ ತಿಂಗಳಲ್ಲಿ 8ನೇ ತಾರೀಕಿಗೆ ನಾವು 36,000 ಮನೆಗಳು ನೀವು ಕೊಡಕ್ ಸಾಧ್ಯ ಆಗ್ಲಿಲ್ಲ. ನಾವು ಕೊಡ್ತಾ ಇದೀವಿ, ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು. ಕೊಡಕ್ ಸಾಧ್ಯ ಹೇಳ್ತೀವಿ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.